ಇರಾನ್ ಮತ್ತು ಇಸ್ರೇಲ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನಲ್ಲಿ ಸಿಲುಕಿರುವಂತಹ ರಾಜ್ಯದ 9 ವಿದ್ಯಾರ್ಥಿಗಳು ಮೆಡಿಕಲ್ ಓದೋದಕ್ಕಂತ ಹೇಳಿ 9 ಸ್ಟೂಡೆಂಟ್ಸು ಇರಾನ್ಗೆ ಹೋಗಿದ್ರು. ಟೆಹರಾನ್ನಲ್ಲಿ ಸಿಲುಕಿದ್ದಾರೆ ಕರ್ನಾಟಕದ ವಿದ್ಯಾರ್ಥಿಗಳು. ತೌಫೀಕ್ ಅಲೆಯಲ್ಲಿ ಸಿಲುಕಿಕೊಂಡಂತಹ 9 ಸ್ಟೂಡೆಂಟ್ಸ್ ನಾನ್ ರೆಸಿಡೆನ್ಸಿ ಫೋರಂನಿಂದ ವಿದೇಶಾಂಗ ಸಚಿವರಿಗೆ ಈಗ ಪತ್ರ ರವಾನೆಯಾಗಿದೆ. ಫೋರಂನ ಡೆಪ್ಯೂಟಿ ಚೇರ್ಮನ್ ಡಾಕ್ಟರ್ ಆರತಿ ಕೃಷ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ಭಾರತಕ್ಕೆ ಮರಳೋದಕ್ಕೆ ತುರ್ತು ಸಹಾಯವನ್ನು ಮಾಡಿ ಅಂಥೇಳಿ ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆ ಬರೆದಿರುವಂತಹ ಪತ್ರವನ್ನು ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಸ್ರಾಲ್ನ ರಣಭೀಕರ ದಾಳಿ ಇರಾನ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಕ್ಷರಶಃ ಬೆಂಕಿ ಮಳೆಯನ್ನು ಸುರಿಸ್ಬಿಟ್ಟಿದೆ. ಕೇಳಬೇಕಾ ಇಸ್ರೇಲು ಯುದ್ಧ ಅಂದರೆ? ಇಸ್ರೇಲು ಈಗ ಇರಾನ್ ಮೇಲೆ ಮುಗಿಬಿದ್ದಿರುವಂಥದ್ದು. ಈಗಾಗಲೇ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಟೆಲ್ ಅವೀವ್, ಜೆರುಸಲೆಮ್ ಸೇರಿದಂತೆ 10 ಜನ ಇಸ್ರೇಲ್ನ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಇದಕ್ಕೆ ನಾವು ಪ್ರತೀಕಾರವನ್ನು ತೆಗೆದುಕೊಂಡೇ ಕೊಳ್ತೀವಿ ಅಂಥೇಳಿ ಈಗಾಗಲೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ಕ್ಷೀಣಿಸ್ತಾ ಇದೆ, ಮತ್ತಷ್ಟು ವಿಷಮಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿರುವಂತಹ ಕನ್ನಡಿಗರನ್ನು ಕರೆತರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಇರಾನ್ನಲ್ಲಿ ಕನ್ನಡಿಗರ ಪರದಾಟ ಹೇಗಿದೆ? ನದೀಮ್ ಹುಸೇನ್ ಮೆಡಿಕಲ್ ವಿದ್ಯಾರ್ಥಿ, ಭಾರತದ ಮೂಲ, ಅಲ್ಲಿ ಓದೋದಕ್ಕೆ ಹೈಯರ್ ಎಜುಕೇಷನ್ಗೆ ಅಂತ ತೆರಳಿದ್ದಾರೆ. ಈಗ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. ಅಲ್ಲಿ ಅವರು ಸಿಲುಕಿಕೊಂಡಿರುವಂಥದ್ದು. ಅವರನ್ನು ವಾಪಸ್ ಕರೆಸಿ ಅವರಿಗೆ ವಾಪಸ್ಸಾಗಿ ಸೇಫಾಗಿ ಬರೋದಕ್ಕೆ ಸಹಾಯ ಮಾಡಿ ಅಂಥೇಳಿ ಪತ್ರವನ್ನು ಬರೆಯಲಾಗಿದೆ. ಮೀರ್ ನಾಸರ್ ಹುಸೇನ್ ಇವರು ಕೂಡ ಸ್ಟೂಡೆಂಟ್, ಮೆಡಿಕಲ್ ವಿದ್ಯಾರ್ಥಿ. ಇವರು ಕೂಡ ಈಗ ಇರಾನ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಪೇರೆಂಟ್ಸ್ನಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಭಾರತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೈಯದ್ ಮಹಮ್ಮದ್ ಇವರು ಕೂಡ ಸ್ಟೂಡೆಂಟು, ಹೆಚ್ಚಿನ ಓದಿಗಾಗಿ ಹೈಯರ್ ಎಜುಕೇಷನ್ಗಾಗಿ ಇರಾನ್ಗೆ ತೆರಳಿದರು. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಘೋಷಣೆಯಾಗಿದೆ. ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಹದಗೆಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸೇಫಾಗಿ ಭಾರತಕ್ಕೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಗಳು ಜೋರಾಗ್ತಾ ಇದೆ. ಮೀರ್ ಎಸಾಮ್ ರೇಜಾ ಈತನು ಕೂಡ ವಿದ್ಯಾರ್ಥಿ, ಇವರು ಕೂಡ ಇರಾನ್ನಲ್ಲಿದ್ದಾರೆ. ಇವರು ಕೂಡ ಈಗ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ವಾಪಸ್ ಕರೆಸಿಕೊಡಿ ಅಂಥೇಳಿ ಪೇರೆಂಟ್ಸ್ ಕೇಳ್ಕೊಳ್ತಾ ಇದ್ದಾರೆ. ಅಬ್ಬಾಸ್ ಅಸ್ಕರಿ ಮೆಡಿಕಲ್ ವಿದ್ಯಾರ್ಥಿ. ಈ ರೀತಿಯ 9 ಜನ ಸ್ಟೂಡೆಂಟ್ಸ್ ಇರಾನ್ನಲ್ಲಿ ಲಾಕ್ ಆಗಿರುವಂತಹದ್ದು. ಸೈಯದ್ ಮೊಹಿಸಿನ್ ರೇಜಾ ಇವರು ಕೂಡ ಸ್ಟೂಡೆಂಟ್, ಮೆಡಿಕಲ್ ವಿದ್ಯಾರ್ಥಿ, ಹೈಯರ್ ಎಜುಕೇಷನ್ಗೋಸ್ಕರ ಇರಾನ್ಗೆ ತೆರಳಿರುವಂಥದ್ದು. ಈಗ ಅಲ್ಲಿ ಅವರು ಲಾಕ್ ಆಗಿದ್ದಾರೆ. ಇನ್ನು ಮರಿಯಂ ಫಾತಿಮಾ ಇವರು ಕೂಡ ಸ್ಟೂಡೆಂಟ್, ಇವರು ಕೂಡ ಇರಾನ್ನಲ್ಲಿಯೇ ಓದ್ತಾ ಇದ್ರು. ಈಗ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿರುವಂತಹ ಅವರ ಪೋಷಕರಿಗೆ, ಕುಟುಂಬಸ್ಥರಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನಮ್ಮ ಮಕ್ಕಳನ್ನು ಕರೆಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೇನಿಯಾ ಉಲ್ಫಾಟ್ ಇವರು ಕೂಡ ವಿದ್ಯಾರ್ಥಿ, ಇವರು ಕೂಡ ಇರಾನ್ನಲ್ಲಿದ್ದಾರೆ. ಅಬ್ಬಾಸ್ ಅಲಿ ಇವರು ಕೂಡ ಸ್ಟೂಡೆಂಟ್. ಒಟ್ಟು 9 ಜನ ಸ್ಟೂಡೆಂಟ್ಸ್ ಇರಾನ್ನಲ್ಲಿರುವಂಥದ್ದು. ಇವರೆಲ್ಲರೂ ಕೂಡ ಮೆಡಿಕಲ್ ಓದೋದಕ್ಕಂತ ಹೋಗಿದ್ದಾರೆ. ಹಾಗಾಗಿ ಈಗ ಫೋರಂನ ಡೆಪ್ಯೂಟಿ ಚೇರ್ಮನ್ ಡಾಕ್ಟರ್ ಆರತಿ ಕೃಷ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ನೋಡೋಣ ಪತ್ರದ ಬಳಿಕ ಏನಾಗುತ್ತೆ ಅಂತೇಳಿ.